ನಮಸ್ಕಾರ. ಮತ್ತೆ ಎಂತ ಮತ್ತೆ ಮಾರಿ ಈ ಬೇಗ ಸೋಲ್ತೋಯ್ತಲ್ಲ. ಬೇಗ ಸೋಲೆ ಅಂದ್ರೆ 3-4 ಸತಿ ಆಯ್ತು. ಈ ಒಂದೇ ಒಂದು ಸರ್ಕಾರದ ಕೆಲಸ ಆಗ್ತಿಲ್ಲ. ಪುರಸಭೆ ಬರ ಅಚ್ಚುವಾಹಿನಿ ಅಂದ್ರೆ ಆಚುವಾರಿ ಈಚುವಾಹಿನಿ ಅಂದ್ರೆ ಒಂದು ಕೆಲಸ ಆಗ್ತಿಲ್ಲಮ್ಮ. ಒಂದು ಅಧಿಕಾರಿಗಳು ಒಂದು ಸತಿ ಬೇಕಾದ್ರೆ ಹೇಳೋದಿಲ್ಲ. ಒಂದು ಸ್ವಲ್ಪ ಸತಿ ಓಡಾಡೋಣ, ಓಡಾಡಿ ಸಾಕಾಗೋಯ್ತು. ಯಾರಿಗೆ ಹೇಳೋದು ಗೊತ್ತಾಗ್ತಿಲ್ಲ. ನೀವು ಒಂದು ದುಡ್ಡು ಕೊಟ್ಟು ಪಟ್ಟ ಕೆಲಸ ಆಗ್ತಿತ್ತಲ್ಲ ಮತ್ತೆ ಹಂಗಾರೆ ನಾವೆಲ್ಲ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಳ್ಳ ಬರೀ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ. ಈಗ ಪುರಸಭೆಗೆ ಹೋರಿಯಾ ತಾಲೂಕು ಆಫೀಸಿಗೆ ಹೋರಿಯಾ? ಆಚೆವಾರ ಈಚುವಾಹಿನಿ ಅಂದ್ರೆ ಈಚುವಾರ ಆಚೆವಾಹಿನಿ ಅಂದ್ರೆ ನಾವು ಎರಡೂ ಕಡೆ ಹೋಗಿ ಕೆಲಸ ಆಗಿಲ್ಲ. ಇಲ್ಲಪ್ಪ. ಈಗ ಅದಕ್ಕೂ ಒಂದು ನಾನೆಂತ ಗೊತ್ತಾ, ಒಳ್ಳೆ ಐಡಿಯಾ ಹೇಳ್ತೀನಿ. ಎಂತ ಈಗ ಕರ್ನಾಟಕದಲ್ಲಿ ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಅಂತೇಳಿ ಮಾಡಿ ಕೇಳಿದಲ್ಲ. ಈ ಬದಿಗೆ ನಮ್ಮ ಉಡುಪಿ ಜಿಲ್ಲೆಗೆ ಪ್ರಭಾಕರ್ ಪೂಜಾರ್ ಅಂತೇಳಿ ಜಿಲ್ಲಾಧ್ಯಕ್ಷರ ಇದ್ದಾರೆ. ಹೌದಾ? ಕುಂದಾಪುರದಲ್ಲಿ ಸಂತೋಷ್ ಶೆಟ್ಟರ್ ಅಂತೇಳಿ ಇದ್ದಾರೆ. ಹೌದೇ? ಅವ್ರ ಮಧ್ಯದಲ್ಲೇ ಈಗ ಕಾರ್ಯದರ್ಶಿ ಆದಾರ ನಮ್ಮ ಇವರ ಕೃಷ್ಣಣ್ಣ ಹೋಟ್ಲ್ ಉದ್ಯಮಿ ಅವರ ಇದ್ದಾರೆ. ಈಗ ಪತ್ರಕಾಣಿ ಈಗ ಹೇಳ್ತಿ ಕಾಣಿ ಹೆಂಗ್ ಕಾಣಿ ಬಂದಾಯ್ತು ಕಾಣಿ. ಬನ್ನಿ ಕೃಷ್ಣಣ್ಣ. ಹೌದಾ? ಎಂತ ಗೊತ್ತಾ ಕೃಷ್ಣಣ್ಣ, ಇವರು ಪುರಸಭೆ ಈಗ ಪುರಸಭೆ ಸಾಲು ಕೆಲಸ ಆಗಿಲ್ಲ. ಈಗ ನಾನು ಅದು ಕೇಳಿದೆ ಅಂತ ಗೊತ್ತಾ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲ ಪ್ರಧಾನ ಕಾರ್ಯದರ್ಶಿ ನೀವಿದ್ರಿ ಅಲ್ಲ, ಇವರಿಗೆ ಎಂತ ಮಾಡಿ ಗೊತ್ತಾ, ಈಗ ಒಂದು ಒಳ್ಳೆ ಕೆಲಸ ಮಾಡಿ ಕೊಡ್ತು. ಈಗ ತಾಲೂಕು ಆಫೀಸಿಗೆ ಅಲ್ಲ ಹೋಗುವತ್ತಿಗೆ ನೀವು ಎಂತ ಗೊತ್ತಾ, ನಿಮ್ದು ಕರ್ನಾಟಕ ರಕ್ಷಣಾ ಅಧ್ಯಕ್ಷ ಅವರೆಲ್ಲ ಇದ್ರಲ್ಲ, ಒಂದು ಶಾಲಾ ಹೈಕಂಡು ಚಂದ ಮಾಡ್ಕೊಂಡು ಅಲ್ಲಿ ಹೋಗಿ ಅವರ ಅಧಿಕಾರಿಗಳೆಲ್ಲ ಹೋಗಿ ನಿಂತ್ಕೊಂಡು ಒಂದು ಕೆಲಸ ಮಾಡಿ ಕೊಡ್ತೀವಿ ಇವರಿಗೆ. ಯಾಕಂದ್ರೆ ಇವ್ರ ಸಮಸ್ಯೆ ಮಸ್ತ್ ಸಮಸ್ಯೆ ಇಟ್ಕೊಂಡು ದೇವ್ರ ಕಡೆ ಬಂದ್ರಿ ಒಂದು ಒಳ್ಳೆ ಕೆಲಸ ಮಾಡಿ ಕೊಡಿ. ಇದು ನಮ್ಮ ಕುಂದಾಪುರದ ಒಂದು ಸಮಸ್ಯೆ ಅಲ್ಲದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ನಮ್ಗೆ ಅರಿವು ಹೋಗಿ ನಾವೀಗ ಕುಂದಾಪುರದಲ್ಲಿ ಒಂದು ರಕ್ಷಣಾ ವೇದಿಕೆ ಅಂತ ತುಂಬಾ ಒಳ್ಳೆ ಸಂಘಟನೆಯನ್ನು ಮಾಡಿದ್ವಿ. ಮತ್ತೆ ಈ ನಿಮ್ಮ ನೀವು ಒಬ್ಬೊಬ್ಬರು ನಿಮ್ಮ ಸಮಸ್ಯೆ ತಗೋರು ಯಾವ ಆಫೀಸಲ್ಲೂ ಯಾರೂ ಕೆಲಸ ಮಾಡಿ ಕೊಡುವುದಿಲ್ಲ. ಇವತ್ತಿನ ದಿನದಲ್ಲಿ ನೀವು ಇಂತಹ ಸಂಘಟನೆಗಳಲ್ಲಿ ಮೊದಲು ಒಂದು ಸದಸ್ಯರಾಗಿ ಸಕ್ರಿಯ ಏನು ಕಾರ್ಯಕರ್ತರಾಗಬೇಕು. ಆಮೇಲೆ ನಿಮ್ಮ ಎಲ್ಲ ಸಮಸ್ಯೆಗೆ ನಾವು ನಿಮ್ಮ ಹಿಂದೆ ನಿಂತು ನಿಮ್ಮ ಜೊತೆಯಾಗಿ ಎಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ ಅಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ಕೊಡ್ತೇವೆ. ನೋಡಿ, ಮೊದಲು ಒಂದು ಸದಸ್ಯರಾಗಿ ನಮ್ಮ ಸಂಘಟನೆ ಮೆಂಬರ್ ಆಗಿದ್ರೆ ಅವ್ರಿಗೆ ಅಂತ ಗೊತ್ತಾ, ಮೆಂಬರ್ಸ್ ಕಾರ್ಡ್ ಇದ್ರೆ ಅವರು ನಿಮ್ಮನ್ನು ಕರ್ಕೊಂಡು ಮೆಂಬರ್ ಕಾರ್ಡ್ ಇಟ್ಕೊಂಡು ನಿಮ್ಗೆ ಬಂದವರು ಒಂದು ತಾಲೂಕು ಆಫೀಸಿಗೆ ಒಂದು ಕೆಲಸ ಮಾಡಿ ಕೊಡೋದಾಗ್ತದೆ. ಇದು ನೀವು ಮೆಂಬರ್ ಆಗಿಲ್ಲ ಅಂದ್ರೆ ಅವ್ರಿಗೂ ಅಂತ ಕೆಲಸ ಮಾಡೋಕ್ಕಾಗ್ತಿಲ್ಲ. ಒಂದು 2 ಫೋಟೋ, ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಕೊಡಿ. ನೀವು ಇನ್ನು ಯಾವುದು ತಲೆ ಬಿಸಿ ಮಾಡ್ಕೊಂಡ್ಬೇಡಿ. ನಿಮ್ ಜೊತೆ ನಾವು ಯಾವಾಗಲೂ ಆಯ್ತಾ ದೇವರು ಸಿಗ್ತಾ ಕರ್ನಾಟಕ ರಕ್ಷಣಾ ಹೆಸರು ಕೇಳಿದ್ರು ಬೈ ರೋಮ್ ಅಲ್ಲೇ ಕುಂದಾಪುರದಾಗ ಆಫೀಸಿಗೆ